ಸರ್ ಇಲ್ಲಿ ಒಂದು ಹಣ್ಣು ಉಂಟು, ಲಾಂಗ್ ಆನ್ ಅಂತ ಹೇಳ್ತೇವೆ. ಇದು ಆ್ಯಕ್ಚುಲಿ ಲಾಂಗ್ ಆನ್ ಹಣ್ಣು. ಎಲ್ಲರೂ ಬಂದು ಕೇಳೋರು ಇದು ಲಿಚಿಯಾ ಅಂತ ಕೇಳ್ತಾರೆ. ಯಾಕೆ ಹೇಳಿದ್ರೆ ಎಲ್ಲ ಅಂಗಡಿಗಳಲ್ಲಿ ಇದನ್ನು ಲಿಚಿ ಅಂತೇಳಿ ಮಾರಿ ಲಿಚಿಯೇ ಆಗಿಬಿಟ್ಟಿದೆ. ಇದನ್ನು ನೋಡಿದರೆ ಕಮೆಂಟ್ ಮಾಡಿ ನೀವು. ಮೊನ್ನೆ ಪುತ್ತೂರಿನ ಹಲಸು ಜಾತ್ರೆಯಲ್ಲಿ ಇದನ್ನು ಪ್ರದರ್ಶನಕ್ಕಿಟ್ಟಿದ್ರು. ಇಷ್ಟು ದೊಡ್ಡದಾಗಿರಲಿಲ್ಲ, ಅದು ತುಂಬ ಸಣ್ಣದಿತ್ತು. ನೋಡಿ ಜೊಂಕುಲಿ ಹೇಗಾಗಿದೆ. ನಮ್ಮ ಇಲ್ಲಿನ ಕರಾವಳಿ ಭಾಗಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ ಅಂತ ನಾನು ಹೇಳ್ತೇನೆ ಕೆಲವೊಮ್ಮೆ. ಯಾಕೆ ಹೇಳಿದರೆ ಇದರಲ್ಲಿ ಸ್ವಲ್ಪ ಹುಳ ಆಗೋದು ಹೆಚ್ಚು ಇದರಲ್ಲಿ. ಆದರೆ ಇದರ ಸ್ವೀಟಿಗೆ ತುಂಬ ಜನ ನೆಡ್ತೇವೆ, ನಾವು ಸಹ ನೆಡ್ತೇವೆ, ತಿನ್ನಲಿಕ್ಕೆ ಚೆನ್ನಾಗಿರುವ ಹಣ್ಣಾಗಿ ಕಟ್ ಮಾಡ್ತಾರೆ. ಎತ್ತರದ ಗಿಡಗಳಿಂದ ಕಟ್ ಮಾಡಿ ಇಲ್ಲಿ ಗೋಣಿಯನ್ನು ಹಾರಿಸಿ ಹಿಡಿದು ಬಿಡ್ತಾರೆ. ಅದು ನಾನು ಒಮ್ಮೊಮ್ಮೆ ಆಲೋಚನೆ ಮಾಡ್ಲಿಕ್ಕೆ ಉಂಟು, ಇಷ್ಟು ಮುಳ್ಳಿದ್ದು ಅಕಸ್ಮಾತ್ ತಪ್ಪಿ ಎಲ್ಲಿಯಾದರೂ ಬಿದ್ದರೆ ಪಾಪ ಅವರಿಗೆ ತುಂಬ ಏಟಾಗಬಹುದು ಅಂತ ಆಲೋಚನೆ ಮಾಡ್ಲಿಕ್ಕೆ ಉಂಟು. ಇನ್ನೊಬ್ರು ಕಸ್ಟಮರ್ ಇದ್ರು, ನಿನ್ನಿನ ಕಸ್ಟಮರ್ ಎಂತ ಹೇಳಿದ್ರೆ, ಅವ್ರು ಹೇಳಿದ್ರೆ ನಂಗೆ ಸ್ವೀಟ್ ಹಣ್ಣುಗಳು ತುಂಬ ಬೇಡ, ನಂಗೆ ಸ್ವಲ್ಪ ಹುಳಿಸಿ ಇರುವ ಹಣ್ಣುಗಳು ಬೇಕು ಅಂದ್ರೆ. ಹುಳಿ ಇರುವ ಹಣ್ಣುಗಳು ಸಹ ಓಕೆ ಆಗ್ತದೆ ನಂಗೆ, ಅಂತ ಹಣ್ಣುಗಳನ್ನು ಕೊಡಿ ಅಂತ ಹೇಳಿದ್ರು. ಅದ್ರ ನೋಡಿ ಸರ್, ಇದೊಂದು ಹಣ್ಣು ಹೇಗೆ ಉಂಟು ಅಂತ ನೋಡಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನೋಡಿ ಅಲ್ಲಿ ನೋಡಿ ಅಂತೆ. ಇದಕ್ಕಿಂತ ಮೊದಲು ನಾನು ಒಂದಷ್ಟು ರಂಬೂಟದ ಬಗ್ಗೆ, ಬೇರೆ ಬೇರೆ ಹಣ್ಣುಗಳ ಬಗ್ಗೆ ಕಂಟೆಂಟ್ಗಳನ್ನು ಹಾಕಿದ್ದೆ. ಆ ತೋಟದ ವನಸಿರಿ ಫಾರ್ಮ್ನ ಬೆಟ್ಟದ ತುದಿಯಲ್ಲಿ ನಾವಿದ್ದೇವೆ. ಇವತ್ತು ನಾನೊಂದು 4 ವೆರೈಟಿಯ ಹಣ್ಣುಗಳ ಬಗ್ಗೆ ನಿಮಗೆ ಹೇಳ್ತೇನೆ. ಅದರಲ್ಲಿ ಒಂದು ಮುಖ್ಯವಾಗಿರುವಂಥದ್ದು ಡುರಿಯನ್ ಅನ್ನುವಂಥದ್ದು. ಅದು ನಮ್ಮ ದೇಶಕ್ಕೆ ಅದು ಹೊಸ್ತು, ಬಾಯಿ ನೋಡಲಿಕ್ಕೆ ಆಕರ್ಷಣೆ ಆಗಿದೆ. ಮತ್ತು ಕೆಲವು ದೇಶದಲ್ಲಿ ಅದನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ತಾರೆ. ಭಾರಿ ವಿಶೇಷವಾಗಿರುವಂಥ ಹಣ್ಣು. ಬನ್ನಿ, ಇದನ್ನು ನೋಡಿದರೆ ಕಮೆಂಟ್ ಮಾಡಿ ನೀವು. ಮೊನ್ನೆ ಪುತ್ತೂರಿನ ಹಲಸು ಜಾತ್ರೆಯಲ್ಲಿ ಇದನ್ನು ಪ್ರದರ್ಶನಕ್ಕಿಟ್ಟಿದ್ರು. ಇಷ್ಟು ದೊಡ್ಡದಾಗಿರಲಿಲ್ಲ, ಅದು ತುಂಬ ಸಣ್ಣದಿತ್ತು. ನೋಡಿ ಜೊಂಕುಲಿ ಹೇಗಾಗಿದೆ. ನೋಡಿ ಹಲಸಿನ ಹಣ್ಣು ರೀತಿಯಲ್ಲಿ ಕಾಣ್ತಿದೆ, ಆದರೆ ಹಲಸಿನ ಹಣ್ಣು ಅಲ್ಲ, ಇದು ಡುರಿಯನ್. ನಾನಿರುವಂಥದ್ದು ವನಸಿರಿ ಫಾರ್ಮಲ್ಲಿ, ಪಂಜದ ಪಕ್ಕದಲ್ಲಿರುವಂಥದ್ದು, ಸುಳ್ಯದ. ದಯಾಪ್ರಸಾದ್ ಜಿ ಇದರ ಬಗ್ಗೆ ನಮಗೆಲ್ಲರೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಬನ್ನಿ ಇದರ ಬಗ್ಗೆ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ಪಡೆಯೋಣ. ನೋಡಿ ಸ್ನೇಹಿತರೆ, ಡುರಿಯನ್ ಹಣ್ಣಾಗಿದೆ ನೋಡುವ. ಇದು ಮುಳ್ಳು ಚೂಪಿದ್ದಾಗಿದೆ. ಹಲಸಿನ ಹಣ್ಣಿಗೆ ಈಗ ಟಕ ಅಂತ ಮಾಡಿದರೆ ಟಕ ಅಂತಲ್ಲಿ ರಕ್ತ ಬರ್ಬೋದು. ಸರ್, ನನಗೆ ತುಂಬ ಖುಷಿಯಾಗುತ್ತೆ ಇದನ್ನು ನೋಡುವಾಗ. ಯಾಕೆಂದರೆ ಎಲ್ಲ ಒಂದು ಕಡೆ ಫೋಟೋದಲ್ಲಿ, ಗೂಗಲ್ನಲ್ಲಿ ಅಥವಾ ಇನ್ಯಾವುದೋ ಜಾತ್ರೆಯಲ್ಲಿ ನೋಡೋದಲ್ಲ, ಮರದ ಬುಡದಲ್ಲಿ ನೋಡಿದ್ದೇವೆ. ನೀವೇ ಒಂದು 2 ವರ್ಷದಿಂದ ನೆಟ್ಟ ಮರ, 2 ವರ್ಷದಲ್ಲೇ ಡುರಿಯನ್ ಹಣ್ಣಾಗಲಿಕ್ಕೆ ಪ್ರಾರಂಭ ಆಗಿದೆ. ಏನು ಸರ್ ವಿಶೇಷತೆ ಇದರದ್ದು? ಡುರಿಯನ್ ಹಣ್ಣು ಹೆಚ್ಚಾಗಿ ಬೆಳೆಯುವ ಸ್ಥಳ ವಿಯೆಟ್ನಾಂ ಅಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇಂಡೋನೇಷ್ಯಾದಲ್ಲಿ ಉಂಟು, ಬ್ಯಾಂಕಾಕಲ್ಲಿ ಉಂಟು, ಎಲ್ಲ ಕಡೆಯಲ್ಲಿ ಸಹ ಉಂಟು ಇದು. ಹಾಗಾಗಿ ಆ ಸೈಡ್ನವರು ಅಂದರೆ ಸೌತ್ ಈಸ್ಟ್ ಏಷ್ಯಾದವರು ಇದನ್ನು ಹಣ್ಣುಗಳ ರಾಜ ಅಂತಲೂ ಹೇಳ್ತಾರೆ ಅವರು. ಇದು ನೀವಾಗ ಹೇಳಿದಾಗೆ ತುಂಬ ಮುಳ್ಳಿಂದ ಕೂಡಿದೆ. ಇದನ್ನು ಹೆಚ್ಚಾಗಿ ಕಟ್ ಮಾಡೋ ವಿಧಾನ ಯಾವ ಥರ ಕಟ್ ಮಾಡ್ತಾರೆ, ನಿಮ್ಮ ಬ್ಯಾಂಕಾಕಲ್ಲಿ ನೀವು ವೀಡಿಯೋಸ್ ಗೂಗಲಲ್ಲಿ ಚೆಕ್ ಮಾಡಿದ ವೀಡಿಯೋಸಲ್ಲಿ ಉಂಟು. ಕೆಲವೊಬ್ಬರು ಇಲ್ಲಿ ಅಡಿಕೆ ಕೊಯ್ಯುವಾಗ ಗೋಣಿಯನ್ನು ಹಾರಿಸಿ ಹಿಡಿತಾರಲ್ಲ, ಅದೇ ಥರ ಕಟ್ ಮಾಡ್ತಾರೆ. ಎತ್ತರದ ಗಿಡಗಳಿಂದ ಕಟ್ ಮಾಡಿ ಇಲ್ಲಿ ಗೋಣಿಯನ್ನು ಹಾರಿಸಿ ಹಿಡಿದು ಬಿಡ್ತಾರೆ. ಅದು ನಾನು ಒಮ್ಮೊಮ್ಮೆ ಆಲೋಚನೆ ಮಾಡ್ಲಿಕ್ಕೆ ಉಂಟು, ಇಷ್ಟು ಮುಳ್ಳಿದ್ದು ಅಕಸ್ಮಾತ್ ತಪ್ಪಿ ಎಲ್ಲಿಯಾದರೂ ಬಿದ್ದರೆ ಪಾಪ ಅವರಿಗೆ ತುಂಬ ಏಟಾಗಬಹುದು ಅಂತ ಆಲೋಚನೆ ಮಾಡ್ಲಿಕ್ಕೆ ಉಂಟು. ಅದು ಒಂದು. ಆದರೆ ಸೂಪರ್ ಟೇಸ್ಟ್ ಹಣ್ಣು ಸರ್, ತುಪ್ಪ ತಿನ್ನಲಿಕ್ಕೆ. ಕೆಲವರು ಹೇಳ್ತಾರೆ ಸ್ಮೆಲ್ಲಿಯಸ್ಟ್, ಕೆಲವರು ಹೇಳೋದಲ್ಲ, ಎಲ್ಲರೂ ಹೇಳ್ಬೋದು ಸ್ಮೆಲ್ಲಿಯಸ್ಟ್ ಫ್ರೂಟ್ ಇದು. ಒಳ್ಳೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೊಡೆದಾಗ ಏನೋ ಒಂದು ಸ್ಮೆಲ್ಲಿಯಸ್ಟ್ ಫ್ರೂಟ್. ಅದೇ ಥರ ಮಾಲ್ಗಳಲ್ಲಿ ಆಗಿರ್ಬೋದು, ಫ್ಲೈಟಲ್ಲಿ ಆಗಿರ್ಬೋದು ಅಲೌಡ್ ಇಲ್ಲ ಇದು. ಇದರ ಸ್ಮೆಲ್ ಕಾರಣಕ್ಕೆ ಅಲೌಡ್ ಇಲ್ಲ ಇದು. ಆದರೆ ಒಮ್ಮೆ ನಿಮಗೆ ತಿಂದು ಇಷ್ಟ ಆದರೆ ಸರ್, ಸೂಪರ್ ಟೇಸ್ಟಿ ಫ್ರೂಟ್ ಇದು. ತಿನ್ನಲಿಕ್ಕೆ ತುಂಬ ಇಷ್ಟಪಟ್ಟು ತಿನ್ಬೋದು ಅದನ್ನು. ಹಾಗೆ ಹೊಟ್ಟೆ ತುಂಬ ತಿನ್ಲಿಕ್ಕೆ ಆಗ್ತದೆ ಅಲ್ಲ. ಮತ್ತೆ ಈ ಡುರಿಯನ್ ಗಿಡದ ಬಗ್ಗೆ ಹೇಳಿದ್ರೆ ಸರ್, ಇದೀಗ 3 ವರ್ಷದ ಗಿಡ ಸರ್. ಬಹುಶಃ ಇಷ್ಟು ಸಣ್ಣ ಗಿಡದಲ್ಲಿ ಹಣ್ಣು ಆದ್ದು ನಾನು ಇಷ್ಟರವರೆಗೆ ಎಲ್ಲಿ ಸಹ ನೋಡ್ಲಿಲ್ಲ. ಇಷ್ಟು ದೊಡ್ಡ ಗಾತ್ರ ನಾನು ನೋಡಿಲ್ಲ. ನಾನು ಬೇರೆ ಕಡೆ ನೋಡಿದ್ದೇನೆ, ಸಣ್ಣದು. ಹೌದು, ಅಲ್ಲ ಇದು ದೊಡ್ಡ ಗಾತ್ರ. ನಿಮ್ಮ ಗ್ರಾಫ್ಟಿಂಗ್ ವೆರೈಟಿಯಲ್ಲೆಲ್ಲ ದೊಡ್ಡ ಗಾತ್ರ. ನೀವು ಸಣ್ಣ ಗಾತ್ರ ನೋಡಿ ಸರ್, ಬೀಜದ ಗಿಡದ ಹಣ್ಣುಗಳು ಸಣ್ಣ ಗಾತ್ರ ಇರ್ತದೆ, ಮರ ದೊಡ್ಡದಿರ್ತದೆ. ಹೌದಾ, ಇದು ಹಾಗಲ್ಲ, ಇದು ಗ್ರಾಫ್ಟಿಂಗ್ ಗಿಡಗಳು. ಇದು ಇದು ಚಾನಿ ಅಂತ ಹೇಳುವಂತ ಒಂದು ವೆರೈಟಿ ಟೂರಿಯನ್. ಇದು 3 ವರ್ಷದ ಗಿಡದಲ್ಲೇ ನಮ್ಮಲ್ಲಿ ಫ್ರೂಟ್ಗಳು ಸುಮಾರು ಒಂದು 8 ಫ್ರೂಟ್ ಇರಬೇಕಿದ್ರಲ್ಲಿ. 2, 4, 6, 8 ಫ್ರೂಟ್ ಇದೆ ಸರ್ ಆಲ್ರೆಡಿ. ಮುಂದಿನ ಬಾರಿ ಗೆಲ್ಲ ಆಗ್ಬೋದು ಅನ್ಸುತ್ತೆ. 100% ಆಗೇ ಆಗ್ತದೆ, ತುಂಬಾ ಆಗ್ತದೆ. ಇದು ಫಸ್ಟ್ ಟೈಮ್, ಹೂವದ್ದು ಸಹ ಫಸ್ಟ್ ಟೈಮ್. ಹೋದ ವರ್ಷವೇ ಇದು ನಿಂತಿದೆ, ಫ್ರೂಟಿಂಗ್ ಆಗಿದೆ. ನೋಡಿ ಸ್ನೇಹಿತರೆ,
ಡೂರಿಯನ್ ಫ್ರೂಟ್ಸು ಸರ್, ಇದನ್ನು ಹಣ್ಣಾಗುವಾಗ ನೀವು ನನಗೆ ತಿಳಿಸಲೇಬೇಕು ಎಲ್ಲಿದ್ದರೂ ಕೂಡ. ಹೌದು ಸರ್, ನಾನು ನಾನು ಓಡಿ ಬರ್ತೇನೆ. ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಇದರ ಒಳಗಡೆ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ಪಿಲಕ್ಕದೆಲ್ಲ ಕೆಪ್ಪು ಅಂತ ಏನ್ಬೋದು. ಹೌದು, ಆದರೆ ಪಿಲಕ್ಕದೆಲ್ಲ ಕೆತ್ತಿ ಪುನಃ ಒಂದೊಂದು ಬೇತನೇ ರೀತಿ ಇದೆ ಅದ. ಹೌದು, ಇದರಾಗೆ ಬೇರೆ ಯಾವುದು ಇಲ್ಲ ನನಗೆ ಗೊತ್ತಿದ್ದಾಗೆ. ಇದರಾಗೆ ಪ್ಯಾರಲಲ್ ಇಲ್ಲ, ಅಂದರೆ ಆ ಟೈಪ್ ಇದು ಹಣ್ಣಿನ ಒಂದು ಬೀಜ ಅದರಲ್ಲಿ ಇರುವಂಥ ಹಣ್ಣು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪಿಲಕ್ಕ ಎತ್ತು, ಒಂದು ಡುರಿಯನ್ ಬೆಲೆ ನನ್ನ ಬೇತೆ ಬೇತೆ ಸಂಗತಿ ತೆರಿಪಾಗ. ಹಾಗೇನೆ ಇದನ್ನು ಕಟ್ ಮಾಡಲಿಕ್ಕೆ ಸಾಗೆ ಸರ್. ಇದೀಗ ನೋಡ್ಲಿಕ್ಕೆ ನಿಮಗೆ ತುಂಬಾ ಕಷ್ಟ ಉಂಟು, ಕಟ್ ಮಾಡಲಿಕ್ಕೆ ಮಚ್ಚು ಬೇಕು ಅಂತ ಉಂಟು. ಎಂತ ಇಲ್ಲ ಸರ್, ಒಂದು ಸಣ್ಣ ಚೂರು ಇದ್ರೆ ಸಾಕು, ಈಸಿ ಕಟ್ ಮಾಡಲಿ. ಅಂದ್ರೆ ಇದರ ಕೆಳಗಡೆಯಿಂದ ಜಸ್ಟ್ ಓಪನ್ ಮಾಡ್ಲಿಕ್ಕೆ ಆಗ್ತದೆ, ಪಟ್ಟ ಓಪನ್ ಆಗಿ ಬರ್ತದೆ ನಿಮಗೆ, ಅದು ಈಸಿಯಲ್ಲಿ ಕಟ್ ಆಗ್ತದೆ. ಅದನ್ನು ನಾಡಿ ತೋರಿಸುವ. ಹೌದು, ಹಣ್ಣಾಗುವಾಗ. ಹೌದು ಸರ್, ಇಲ್ಲಿ ಒಂದು ಹಣ್ಣು ಉಂಟು ನೋಡಿ ಸರ್, ವಾಟರ್ ಆ್ಯಪಲ್ ಅಂತ, ನಮ್ಮ ಭಾಷೆಯಲ್ಲಿ ವಾಟರ್ ಆ್ಯಪಲ್ ಅಂತ ಹೇಳ್ತೇವೆ. ಇದೆಲ್ಲ ಹೆಚ್ಚಿನ ಕಡೆಯಲ್ಲಿ ಅಂದರೆ ಇದು ಎಲ್ಲ ಕಡೆಯಲ್ಲಿ ಮಾಮೂಲಿ ಇರ್ತದೆ ಅಂತೇಳಿ ಹೆಚ್ಚಿನವರು ಹೇಳ್ತಾರೆ. ನಮ್ಮಲ್ಲಿ ಇದು ಉಂಟು, ಕೆಂಪು ಉಂಟು, ಬಿಳಿ ಉಂಟು ಅಂತೇಳಿ. ನಾನು ತಿಳಿದ ಮಟ್ಟಿಗೆ ಕೆಂಪಲ್ಲಿ ಸರ್ ಒಂದು 15ರಿಂದ 20 ವೆರೈಟಿ ಕೆಂಪು ಹಣ್ಣುಗಳಿದೆ ಕೆಂಪಲ್ಲಿ. ಇದು ನೋಡಲಿಕ್ಕೆ ಚಂದದ ಜೊತೆಗೆ ಕೆಂಪು ಹಣ್ಣು, ಅಥವಾ ಅದರಲ್ಲಿ ಒಳ್ಳೆ ವೆರೈಟಿಗಳಿರ್ಬೋದು. ಹನಿ ವೆರೈಟಿ ಅಂತೇಳಿ ಒಂದಿದೆ, ಅದೆಲ್ಲ ಟಾಪ್ ಸ್ವೀಟಲ್ಲಿದೆ. ನಿಮಗೆ ಒಂದು ಸುಮಾರು 20ರಿಂದ 22 ಬ್ರಿಕ್ಸ್ ಸ್ವೀಟೆಲ್ಲ ಬರ್ತದೆ ನಿಮಗದು. ಒಳ್ಳೆ ಹಣ್ಣು, ತಿನ್ನಲಿಕ್ಕೆ ಸೂಪರ್ ಆಗಿದೆ. ಇದು ನಮ್ಮ ಇಲ್ಲಿನ ಕರಾವಳಿ ಭಾಗಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ ಅಂತ ನಾನು ಹೇಳ್ತೇನೆ ಕೆಲವೊಮ್ಮೆ. ಯಾಕೆ ಹೇಳಿದರೆ ಇದರಲ್ಲಿ ಸ್ವಲ್ಪ ಹುಳ ಆಗೋದು ಹೆಚ್ಚು ಇದರಲ್ಲಿ. ಆದರೆ ಇದರ ಸ್ವೀಟಿಗೆ ತುಂಬ ಜನ ನೆಡ್ತೇವೆ, ನಾವು ಸಹ ನೆಡ್ತೇವೆ, ತಿನ್ನಲಿಕ್ಕೆ ಚೆನ್ನಾಗಿರುವ ಹಣ್ಣಾಗೆ. ಅದೇ ಥರ ಇದೊಂದು ಈಗ ಬೆಂಗಳೂರು ಭಾಗ, ಮೈಸೂರು ಭಾಗಗಳಿಗೆ ಹೋದರೆ, ಹಾಸನದಿಂದ ದಾಟಿ ಮುಂದೆ ಹೋದರೆ ಅಲ್ಲಿ ಎಲ್ಲ ಒಳ್ಳೆ ಸೂಪರ್ ಫ್ರೂಟ್ ಆಗ್ತದೆ. ಇದು ಸ್ವೀಟ್ ಅಂದರೆ ಸಕ್ಕರೆ ಸ್ವೀಟ್ನೆಸ್ ಸಹ ಸಿಗ್ತದೆ ನಿಮಗೆ, ಬರ್ತದೆ. ಅದರ ಜೊತೆಗೆ ಒಂದು ಮರದಲ್ಲಿ ಕ್ವಿಂಟಾಲ್ ಗಟ್ಟಲೆಯಲ್ಲಿ ಆಗ್ತದೆ. ಮಿನಿಮಮ್ ರೇಟಲ್ಲಿ ಒಂದು 50 ರೂಪಾಯಿ 100 ರೂಪಾಯಿಗೆ ಕೊಟ್ಟರೆ ಸಹ ಒಳ್ಳೆ ರೇಟು ಒಂದು ಮರದಿಂದ ಸಿಗ್ತದೆ ಅವರಿಗೆ. ಅದೇ ನಾನು ಮೊನ್ನೆ ಒಂದು ಸಲ ಮಂಗಳೂರಿಗೆ ಹೋದಾಗ ಮಂಗಳೂರಲ್ಲಿ ನೋಡಿದೆ, 1/4 kg ವಾಟರ್ ಆ್ಯಪಲ್ಲಿಗೆ 199 ರೂಪಾಯಿ ರೇಟ್ ಹಾಕ್ಕೊಂಡಿತ್ತು. 1/4 kg ವಾಟರ್ ಆ್ಯಪಲ್ಲಿಗೆ. ನಮಗೆ ಅಷ್ಟೆಲ್ಲ ರೇಟು ಬೇಡ, ಕೆಜಿಗೆ 50ರಿಂದ 70 ರೂಪಾಯಿ 100 ರೂಪಾಯಿ ಸಿಕ್ಕಿದರೆ ಸಹ ತುಂಬ ಇನ್ಕಮ್ ಬರ್ತದೆ ಅಂತ ಹೇಳ್ತೇನೆ ನಾನಿದು. ನೋಡಿ ಸ್ನೇಹಿತರೆ, ಹಣ್ಣುಗಳ ಅನ್ವೇಷಣೆ ಮಾಡುವಂಥ ಜರ್ನಿಯಲ್ಲಿ ನಾನು ಗೂಗಲಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಫೋಟೋಗಳನ್ನು ನೋಡಿದ್ದು ಬಿಟ್ಟರೆ, ಗಿಡಗಳಲ್ಲಿ ನೋಡಿದ್ದು ನಾನು ಇಲ್ಲೇ ಫಸ್ಟ್ ಸರ್. ಯಾಕಂದರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಅಷ್ಟಿದೆ ಪ್ರತಿಯೊಂದು ಭಾಗಕ್ಕೆ ಹೋದಾಗ ಕೂಡ. ಇದೊಂದು ನಾನು ಇಷ್ಟವಾಗಿ ನೋಡಲಿಲ್ಲ, ಅದು ಏನು ವಿಶೇಷ ಅದರದ್ದು? ಇದು ಆ್ಯಕ್ಚುಲಿ ನಮ್ ಅಂತೇಳುವಂಥ ಫ್ರೂಟ್. ಇದು ನಮ್ ಅಂತ ಹೇಳ್ತೇವೆ. ನೋಡಿ ಕಟ್ ಮಾಡುವ ಇದನ್ನು. ನಮ್ ಎರಡು ಸಲ ಹೇಳಬೇಕಾ? ಹೌದು ಸರ್, ನಮ್ ಫ್ರೂಟ್ ಇದು. ಇದು ನೋಡಿ ಹಣ್ಣುಗಳು ಹೇಗಿರುತ್ತೆ ಅಂತೇಳಿ, ನನಗೆ ಇನ್ನೊಬ್ರು ಕಸ್ಟಮರ್ ಇದ್ರು. ನಿನ್ನಿನ ಕಸ್ಟಮರ್ ಎಂತ ಹೇಳಿದ್ರು, ಅವ್ರು ಹೇಳಿದ್ರು ನನಗೆ ಸ್ವೀಟ್ ಹಣ್ಣುಗಳು ತುಂಬ ಬೇಡ, ನನಗೆ ಸ್ವಲ್ಪ ಹುಳಿಸಿ ಇರುವ ಹಣ್ಣುಗಳು ಬೇಕು ಅಂದರು. ಹುಳಿ ಇರುವ ಹಣ್ಣುಗಳು ಸಹ ಓಕೆ ಆಗ್ತದೆ ನನಗೆ, ಅಂಥ ಹಣ್ಣುಗಳನ್ನು ಕೊಡಿ ಅಂತ ಹೇಳಿದರು. ಅದ್ರಲ್ಲಿ ನೋಡಿ ಸರ್, ಇದೊಂದು ಹಣ್ಣು ಹೇಗೆ ಉಂಟು ಅಂತ ನೋಡಿ. ಸ್ವಲ್ಪ ಹುಳಿ ಇದೆ, ಇದು ಭಾರಿ ಸ್ವೀಟ್ನೆಸ್ ಅಲ್ಲ, ಇದು ಹುಳಿ ಇರುವ ಹಣ್ಣು. ತುಂಬ ಹಾಗೆ ಅಂತೇಳಿ ತುಂಬ ತಿನ್ನಲಿಕ್ಕಾಗದ ಹುಳಿ ಅಲ್ಲ ಇದು. ಹೇಗಿದೆ ನೋಡು ಟೇಸ್ಟು. ನೋಡಿ ಸ್ನೇಹಿತರೆ, ಒಳ್ಳೆ ಬೀಜ, ಒಳ್ಳೆ ಪೀಸಿ, ಹುಳಿ ಸಿಹಿ, ಅದರಲ್ಲಿ ಒಂದು ಒಳ್ಳೆ ಇದಿದೆ, ಕ್ರೀಮ್ ಇದ್ದಾಗಿದೆ. ಹೌದು, ಕ್ರೀಮ್ ಥರದಲ್ಲಿ ನಮ್ ಎನ್ನುತ್ತಿದೆ ಅಂತ ಹೇಳ್ಬೋದು. ಹೌದು, ಚೆನ್ನಾಗಿರೋ ಹಣ್ಣು, ಚಂದ ಉಂಟು, ತಿನ್ನಲಿಕ್ಕೆ ಸಹ ಒಳ್ಳೇದಾಗ್ತದೆ. ಏನು ದಿನ ಹೋಗಿ ಒಂದೊಂದು ಕಡೆ ವೀಡಿಯೋ ಮಾಡುವಾಗ ನಮ್ ಅಂತ ಹೇಳೋದು ಅಂತ ಅಂದ್ಕೋಬೋದು ಅಲ್ಲ. ಹೌದು, ನಮ್ ಹೇಗಿದೆ, ಜನರಿಗೆ ಇದು ರೆಸ್ಪಾನ್ಸ್ ಹೇಗಿದೆ? ಅಂದರೆ ಇದು ಸಣ್ಣ ಗಿಡದ, ನೀವೀಗ ನೋಡಿದಿರಿ, ಸಣ್ಣ ಗಿಡದಲ್ಲೇ ಆಗ್ತದೆ, ತುಂಬ ಜಾಗ ಬೇಕುತ್ತಿಲ್ಲ. ನೋಡ್ಲಿಕ್ಕೆ ಸಹ ಒಂಥರ ಡಿಫರೆಂಟ್ ಇದೆ ಇದರ ಹಣ್ಣಿನ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಕಾಟ ಹಣ್ಣು ಅಂತ ಅಂದ್ಕೊಂಡೆ ನೋಡುವ. ಹೌದು, ಸ್ಟ್ರಕ್ಚರ್ ನೋಡಿ ಸರ್, ಒಂಥರ ಡಿಫರೆಂಟ್ ಇದ್ರೆ. ಹೌದು, ಒಂಥರ ಅದು ಬುಡದಲ್ಲಿ ಪುನಃ ಆಗೋದು, ಗೆಲ್ಲುಗಳಲ್ಲ. ಇದೊಂಥರ ಮೆದುಳಿನ ಚಿತ್ರ ನೋಡಿದಾಗ ಅನಿಸ್ತದೆ ಅಲ್ಲ. ಹಾಗೆ ಕರೆಕ್ಟ್. ಈ ಹಣ್ಣುಗಳನ್ನು ತೋರಿಸಿ ನಮ್ಮ ವೀಕ್ಷಕರ ಮೆದುಳಿಗೆ ಕೈ ಹಾಕಿದಿರಿ ನೀವು. ಯಾಕಂದರೆ ಇಷ್ಟು ವೆರೈಟಿಗಳು ಗಿಡದಲ್ಲಿರೋದು ಇಂಪಾರ್ಟೆಂಟ್. ಯಾಕಂದರೆ ನಾನು ತುಂಬ ಬಾರಿಗೆ ನಮ್ಮ ಮನೆಯಲ್ಲಿ ಒಂದು 50-60 ತರಕಾರಿ ಬೆಳಿತೇನೆ. ಹೌದು, ನಾನು ನಮ್ಮ ಮನೆಯಲ್ಲಿ ಈಗ ನೀವು ತೋರಿಸಿದಂಗೆ ನಾನು ತೋರಿಸ್ತೇನೆ ಇದು ಅಂತ. ಹೌದು, ಗೂಗಲಿಂದ ಫೋಟೋ ತೆಗೆದು ತೋರಿಸೋದಲ್ಲ, ಅದು ವೆರಿ ಇಂಪಾರ್ಟೆಂಟ್. ಕೃಷಿಕರು ಅಂತ ಹೇಳಿದ್ರೆ ಅವನು ಪ್ರತಿನಿತ್ಯ ಅವನ ತೋಟದಲ್ಲಿ ಓಡಾಡಿಕೊಂಡು ಪ್ರಾಕ್ಟಿಕಲ್ ಆಗಿ ಕೃಷಿ ಮಾಡಬೇಕು, ಅದಕ್ಕೆ ಕೃಷಿಕ ಅಂತ ಹೇಳುವಂಥದ್ದು. ಬನ್ನಿ, ಇನ್ನೊಂದಷ್ಟು ಹಣ್ಣುಗಳಿದೆ ನೋಡಿ. ಇಲ್ಲಿ ಒಂದು ಹಣ್ಣಿದೆ, ಅರಕೌನ ಅಂತೇಳಿ. ಇದು ಸಾಕೆ, ದೊಡ್ಡ ಗಿಡ ಆಗೋದಿಲ್ಲ, CDM ವೆರೈಟಿಗೆ ಸೇರಿದ ಹಣ್ಣುಗಳು. ತಿನ್ನಲಿಕ್ಕೆ ಚೆನ್ನಾಗುಂಟು, ರುಚಿ ಹುಳಿ ಸಿಹಿಯಾಗಿ ಸೂಪರ್ ಹಣ್ಣು, ಒಳ್ಳೆಯದುಂಟು ತಿನ್ನಲಿಕ್ಕೆ. ಪಾಟಲ್ಲಿ ಬೇಕಾದ್ರೆ ಪಾಟಲ್ಲಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಈ ಕಡೆದು ಯಾವುದು ಸರ್, ಅದು ಮೇಲ್ಗಡೆದು?
ಸರ್ ಇಲ್ಲಿ ಒಂದು ಹಣ್ಣು ಉಂಟು, ಲಾಂಗ್ ಆನ್ ಅಂತ ಹೇಳ್ತೇವೆ. ಇದು ಆ್ಯಕ್ಚುಲಿ ಲಾಂಗ್ ಆನ್ ಹಣ್ಣು. ಎಲ್ಲರೂ ಬಂದು ಕೇಳುವವರು ಇದು ಲಿಚಿಯಾ ಅಂತ ಕೇಳ್ತಾರೆ. ಯಾಕೆ ಹೇಳಿದ್ರೆ ಎಲ್ಲ ಅಂಗಡಿಗಳಲ್ಲಿ ಇದನ್ನು ಲಿಚಿ ಅಂತೇಳಿ ಮಾರಿ ಲಿಚಿಯೇ ಆಗಿಬಿಟ್ಟಿದೆ ಇದು. ಒರಿಜಿನಲ್ ಲಿಚಿ ಪಾಪ ಯಾರಿಗೆ ಸಹ ಗೊತ್ತಿಲ್ಲ. ಒರಿಜಿನಲ್ ಲಿಚಿ ಆ್ಯಕ್ಚುಲಿ ಪಿಂಕ್ ಕಲರ್ಲಿ ಇರ್ತದೆ ನಿಮಗೆ. ಈಗ ಮಳೆಗಾಲ, ಈಗ ಹಣ್ಣು ಸೀಸನ್ ಸ್ಟಾರ್ಟ್ ಆಗ್ತದೆ, ಮಂಗಳೂರಿಗೆಲ್ಲ ಹೋದರೆ ರೋಡ್ ಸೈಡಲ್ಲಿ ಮಾರಿಕೊಂಡಿರ್ತಾರೆ ಲಿಚಿ ಹಣ್ಣನ್ನು. ಪಿಂಕ್ ಇದು ಚಿಕ್ಕುವಿನ ಕಲರಲ್ಲಿ, ಹೊರಗಿನ ಸಿಪ್ಪೆ, ಮಧ್ಯದಲ್ಲಿ ಸ್ವಲ್ಪ ಪಲ್ಪ್, ಒಳಗೆ ಕಪ್ಪು ಬೀಜ ಇರ್ತದೆ. ಕರೆಕ್ಟ್. ಲಾಂಗ್ ಆನ್ ಹಣ್ಣು. ಮತ್ತೆ ಇದು ಹುಳಿ ಇರಲ್ಲ, ಸಿಹಿ ಇರ್ತದೆ. ಸಿಹಿ ಇರ್ತದೆ. ನಿಮ್ಗೆ ಅದಾದ್ರೆ ಸ್ವಲ್ಪ ಹುಳಿ ಮಿಶ್ರಿತ ಲಿಚಿ ಹುಳಿ ಮಿಶ್ರಿತ ಸ್ವೀಟ್ ಅಲ್ಲಿ ಹುಳಿ ಆದ್ರೆ ಒಳ್ಳೆ ಖುಷಿ ಆಗ್ತದೆ. ಸೂಪರ್ ಹಣ್ಣು, ಒಳ್ಳೆ ಹಣ್ಣು ಇದು. ಇದು ಸರ್ ಇಲ್ಲೊಂದು ಪೇರಳೆ. ಇದೀಗ ಎಂತ ಅಂತೇಳಿ ನೀವೇ ಹೇಳ್ಬೇಕು. ನಾನೊಂದು ಪೇರಳೆ, ಇದು ಎಳೆ ಪೇರಳೆ, ಇದು ಇದಾಗ್ಲಿಲ್ಲ, ಬಲ್ತಿಲ್ಲ ಇದು. ಇದು ಸುಮಾರಾಗಿ ಒಂದು 600 ಗ್ರಾಮ್ಸ್ ವರೆಗೆ ತೂಕ ಬರ್ತದೆ ಇದರದ್ದು. ಇದು ಎಂತ ಅಂತೇಳಿ ನೀವೊಂದು ಹೇಳಿದ್ರೆ ಆಯ್ತು ಸರ್. ಇದ್ರದ್ದು ಎಂತ ಅಂತ ನೀವು ಪೇರಳೆ ಅಂತ ಹೇಳಿ ಆಯ್ತಲ್ಲ. ಪೇರಳೆ ಅಂತ ಹೇಳಿದ್ದೇನೆ, ಅದರಲ್ಲಿ ಸ್ವಲ್ಪ ಒಂಥರ ಡಿಫ್ರೆಂಟ್ ಇದೆ ಇದು. ಹೌದಾ? ಇದು ಸ್ವಲ್ಪ ಬರಿಯಾದ ಕಾರಣ ಗಟ್ಟಿ ಉಂಟು ಇದು ನೋಡಿ. ತುಂಬ ಆಗ್ತದಲ್ಲ? ತುಂಬ ಆಗ್ತದೆ. ಪೇರಳೆಗಳು ಒಂಥರ ತುಂಬ ಫ್ರೂಟಿಂಗ್ ಕೊಡ್ತಾ ಇದು. ಎಂತ ವ್ಯತ್ಯಾಸ ಕಂಡಿರುತ್ತೆ? ಇಲ್ಲ, ಏನು ಬೀಜಗಳೇ ಕಾಣ್ತಿಲ್ಲಲ್ಲ? ಹೌದು, ಇದರಲ್ಲಿ ಬೀಜವೇ ಇಲ್ಲದ ಪೇರಳೆ, ಒಂದೇ ಒಂದು ಬೀಜ ಇಲ್ಲ ಸರ್ ಇದರಲ್ಲಿ. ಇದು ಬಲ್ತ್ರೆ ಒಳ್ಳೆ ಟೇಸ್ಟ್ ಸಹ ಬರ್ತದೆ. ಈಗ ಸಹ ನೀವು ತಿಂದು ನೋಡ್ಬೋದು ಸರ್. ತಿಂದು ನೋಡಿದ್ರೆ ಇದು ನಿಮಗೆ ಫುಲ್ ಬಾಕಿ ಉಳಿದ ಎಳೆ ಪೇರಳೆ ತಿಂದ್ರೆ ಹೇಗೆ ಆಗ್ತದೆ? ಕನರ್ ಆಗ್ತದೆ. ಒಂದು ಇದನ್ನು ನೋಡಿ ಸರ್, ಇದು ಆ ಮಾಮೂಲು ಕನರ್ಲಿ ಉಂಟಾ ಬೇರೆ ಉಂಟಾ ಅಂತ ನೋಡಿ ಸರ್. ಒಂದು ಉಂಟಾ? ಇಲ್ಲ, ಚೇಂಜ್ ಇದೆ. ಒಂಥರ ಸ್ವೀಟ್ನೆಸ್ ಇದೆ ಅಂತ ಹೇಳ್ಬೋದು. ಸ್ವೀಟ್ನೆಸ್ ಇದೆ ಅಂತ ಹೇಳಿ. ಇಷ್ಟು ಎಳೆದು ಇದು ಆಕ್ಚುಲಿ 600 ಗ್ರಾಮ್ಸ್ ವರೆಗೆ ತೂಕ ಬರ್ತದೆ. ಇದೀಗ ಇದ್ರೆ 50 ಗ್ರಾಮ್ ಇರ್ಲಿಕ್ಕಿಲ್ಲ. ಹೌದು. ಆದರೂ ಒಂಥರ ಲೈಟ್ ಸ್ವೀಟ್ನೆಸ್ ಇದೆ. ಬೀಜ ಇಲ್ಲದಿದ್ರೂ ತೊಂದರೆ ಇಲ್ಲ, ಸ್ವೀಟಿಗೆ ಏನು ಕಮ್ಮಿ ಇಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಯಾವ್ಯಾವ ರೀತಿಯ ಹಣ್ಣುಗಳಿದೆ ಅನ್ನುವಂಥದ್ದನ್ನು ತಕ್ಷಣಕ್ಕೆ ಕೇಳಿದರೆ ನನಗೂ ಗೊತ್ತಾಗಲಿಕ್ಕಿಲ್ಲ, ನಿಮಗೂ ಗೊತ್ತಾಗಲಿಕ್ಕಿಲ್ಲ. ಇಲ್ಲಿ ಬಂದಾಗ ಸುಮಾರು 100ಕ್ಕಿಂತ ಹೆಚ್ಚು ವೆರೈಟಿಯ ಗಿಡಗಳನ್ನು ಮತ್ತು ಹಣ್ಣುಗಳನ್ನು ನೀವು ನೋಡ್ಬೋದು. ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ದೀರಿ, ನೀವೆಲ್ಲರೂ ಕೂಡ ನಿಮ್ಮ ಸ್ನೇಹಿತರಿಗೆ ಇದನ್ನು ಫಾರ್ವರ್ಡ್ ಮಾಡಿ. ಯಾಕೆ ಅಂತ ಹೇಳಿದರೆ, ಯಾರ್ಯಾರು ಹಣ್ಣು ಕೃಷಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರ್ತದೆ ಅವರಿಗೆ ಅದರ ಬಗ್ಗೆ ಮಾಹಿತಿಗಳು ಬೇಕಾಗುತ್ತೆ. ಅದು ನೆಡುವಂಥದ್ದು ಹೇಗೆ, ಅದಕ್ಕೆ ಯಾವ ಗೊಬ್ಬರ ಹಾಕಬೇಕು, ಹೇಗೆ ಹಾಕಬೇಕು, ಎಲ್ಲವೂ ಬೇಕಾಗುತ್ತೆ. ಅದಕ್ಕೋಸ್ಕರ ಸಂಪೂರ್ಣವಾಗಿರುವಂಥ ಮಾಹಿತಿಗಳೆಲ್ಲವೂ ಕೂಡ ನಮ್ಮ ಚಾನಲಲ್ಲಿ ಇರುತ್ತೆ. ಆ ಕಾರಣಕ್ಕೋಸ್ಕರ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಅದೇ ರೀತಿಯಲ್ಲಿ ಈ ಸಾನಿಕ ನರ್ಸರಿಗೆ ನೀವು ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಕಮೆಂಟ್ ಮಾಡಿದರೆ ಸಾಕಾಗೋದಿಲ್ಲ. ಅವರದ್ದು ನಂಬರ್ ಇದೆ, ಆ ನಂಬರಿಗೆ ನೀವೆಲ್ಲರೂ ಕಾಂಟ್ಯಾಕ್ಟ್ ಮಾಡಿ, ಮಾತುಕತೆ ಮಾಡಿ. ಸುಬ್ರಹ್ಮಣ್ಯ ಧರ್ಮಸ್ಥಳ ಭಾಗಕ್ಕೆ ಬಂದಾಗ, ಸುಳ್ಯ ಭಾಗಕ್ಕೆ ಬಂದಾಗ, ಪಂಜ ಭಾಗಕ್ಕೆ ಬಂದಾಗ ಖಂಡಿತವಾಗಿ ಈ ನರ್ಸರಿಗೆ ಒಂದು ಬಾರಿ ವಿಸಿಟ್ ಮಾಡಿ. ನಿಜವಾಗಲೂ ನಿಮ್ಮ ಮನೆಯಲ್ಲಿರುವಂಥ ಜಾಗದಲ್ಲಿ ಅತ್ಯುತ್ತಮವಾಗಿರುವಂಥ ಹಣ್ಣುಗಳನ್ನು ಬೆಳೆಸಲಿಕ್ಕೆ ಸರಿಯಾಗಿರುವಂಥ ಲ್ಯಾಂಡ್ ಮಾರ್ಕ್ ಯಾವುದು ಅಂತ ಹೇಳಿದ್ರೆ ಸಾನಿಕ ನರ್ಸರಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.